ನಮಸ್ಕಾರ ಫ್ರೆಂಡ್ಸ್, ದೇಸಿ ಅಡುಗೆಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಟಗೇರಿ ಚಟ್ನಿ. ಇದು ಗದಗ್ ಸ್ಪೆಷಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ಒಂದು ಬಾಣಲೆಯನ್ನು ಕಾಯಕ್ಕಿಡೋಣ. ಅದು ಕಾದ ತಕ್ಷಣ 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಈಗ ಎಣ್ಣೆ ಕಾಯಲಿ. ಇದನ್ನು ನಾವು ಪೂರಿ ಚಪಾತಿ ಜೊತೆ ಹಚ್ಕೊಂಡು ತಿನ್ಬೋದು. ಈಗ ಎಣ್ಣೆ ಕಾಯ್ತಾ ಇದೆ. ಈಗ ನಾನು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂದ ತಕ್ಷಣ 1/2 ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಬೇಕು. ಅಂದರೆ ಅದರದ್ದು ದಪ್ಪ ಹೆಚ್ಚಿದ್ರೆ ಚಲೋ ಆಗಲ್ಲ. ನಂತರ ಈಗ ಸಣ್ಣದಾಗಿ ಕಟ್ ಮಾಡಿದ್ದ ಉಳ್ಳಾಗಡ್ಡಿಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸಣ್ಣಗಿನ ಕಟ್ ಮಾಡಬೇಕು, ಇಲ್ಲ ಅಂತಂದರೆ ಇದು ಅಷ್ಟು ಟೇಸ್ಟ್ ಆಗೋದಿಲ್ಲ. ಇದು ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯೊಳಗೆ ಫ್ರೈ ಮಾಡಿರಿ. ನೆಕ್ಸ್ಟ್ ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮತ್ತು 1-2 ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೋಬೇಕು. ಇದು ಸ್ವಲ್ಪ ಸ್ವೀಟ್ ಇದ್ರೇ ಚಲೋ ಇರ್ತೈತಿ. ಇಲ್ಲ ಸ್ವಲ್ಪ ಸ್ವೀಟ್ ಇರಬೇಕು, ಅಂದರೆ ರುಚಿ ಜಾಸ್ತಿ ಇರ್ತೈತಿ. ಈಗ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿಣ ಪುಡಿ ಹಾಕಿ ಕೈ ಆಡಿಸಿ 1-2 ಮಿನಿಟ್ಸ್ ಹೀಗೆ ಕೈ ಆಡಿಸಿ ಮತ್ತು ಪದೇ ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ಉಳ್ಳಾಗಡ್ಡಿ ಎಲ್ಲ ಕಪ್ಪಾಗ್ಬಿಡ್ತಾವೆ. ಹೀಗೆ ಕೈ ಆಡಿಸಿ ನೆಕ್ಸ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದು ಕೊತ್ತಂಬರಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಕೈ ಆಡಿಸಿ ಚೆನ್ನಾಗಿ ಕೊತ್ತಂಬರಿ ಎಲ್ಲ ಅದ್ರ ಜೊತೆ ಹೊಂದ್ಕೋಬೇಕು. ಆಮ್ಯಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಇದು ತಣ್ಣಗಾಗಬೇಕು. ನೋಡ್ರಿ, ಈಗ ಕಂಪ್ಲೀಟ್ಲಿ ತಣ್ಣಗಾಗೈತಿ. ಇದಕ್ಕೆ ಈಗ ನಾವು ಮೊದಲ ಕಲಸಿಟ್ಕೊಂಡಿದ್ದು ಪುಟಾಣಿ ಹಿಟ್ಟು ಮತ್ತು ನೀರನ್ನು ಹಾಕಬೇಕು. ಇದು ಗ್ಯಾಸ್ ಹಚ್ಚುವ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಈಗ ಹಾಗೆ ಹಾಕಬೇಕು. ಆಮೇಲೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕೋರಿ. ನಾ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಹುಳಿ ಬರೋಕ್ಕಂತ ಹೇಳಿ ನಾನು 1/2 ಅಷ್ಟು ನಿಂಬೆಹಣ್ಣಿನ ಜ್ಯೂಸನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಗದಗ್ ಸ್ಪೆಷಲ್ ಬೆಟಗೇರಿ ಚಟ್ನಿ, ಇಲ್ಲ ಅಂದ್ರೆ ಪುಟಾಣಿ ಚಟ್ನಿನೂ ಅನ್ಬೋದು, ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್